ಬಾಸ್ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡಬಾರದನ್ನ ಮಾಡಿ ಈಗ ಅನುಭವಿಸುವಂತಹ ಪರಿಸ್ಥಿತಿ ಕೆಲವರಿಗೆ ನಿರ್ಮಾಣ ಆಗಿದೆ. ಈಗಾಗಲೇ ಇಂಥವ್ರಿಗೆ ಅನಾಥ ಪ್ರಜ್ಞೆ, ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಕಾರಣ, ಈ ರೀತಿಯ ಘಟನೆಯಾಗಿ 2 ತಿಂಗಳಾದರೂ ಕೂಡ ದರ್ಶನ್ ಪರ ವಕೀಲರು ಬಂದು ಇವ್ರನ್ನ ಭೇಟಿ ಆಗಿಲ್ವಂತೆ. ಹಾಗಿದ್ರೆ ಯಾರವರು, ಯಾಕೆ ಭೇಟಿ ಆಗಿಲ್ಲ? ಬನ್ನಿ ವರದಿಯಲ್ಲಿ ನೋಡ್ಕೊಂಡ್ ಬರೋಣ. ಕೊಲೆಗೆ ಸಹಕರಿಸಿ ಅನಾಥರಾದ ಡಿ ಸ್ನೇಹಿತರು. ತುಮಕೂರು ಸೇರಿದ 4 ಅನಾಥ ಪ್ರಜ್ಞೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಂಬಿ ಎಣಿಸ್ತಾ ಇರೋ ನಟ ದರ್ಶನ್ ಅಂಡ್ ಗ್ಯಾಂಗ್ನ 2 ಭಾಗವಾಗಿದೆ. ಒಂದು ಗ್ಯಾಂಗ್ ಆನೇಕಲ್ನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಲ್ಲಿದ್ರೆ, ಇನ್ನೂ 4 ಆರೋಪಿಗಳು ತುಮಕೂರು ಜೈಲಲ್ಲಿದ್ದಾರೆ. ರವಿಶಂಕರ್, ಕಾರ್ತಿಕ್, ಕೇಶವ್, ನಿಖಿಲ್ ತುಮಕೂರು ಊರುಕೆರೆ ಬಳಿಯ ರಂಗಾಪುರದಲ್ಲಿರುವ ಜಿಲ್ಲಾ ಕಾರಾಗೃಹಕ್ಕೆ ಸ್ಥಳಾಂತರಗೊಳಿಸಲಾಗಿದೆ. ಇವರು ಶಿಫ್ಟ್ ಆಗಿ 2 ತಿಂಗಳಾದರೂ ಯಾರು ಕ್ಯಾರೆ ಅಂತ ಇಲ್ವಂತೆ. ಭದ್ರತೆಯ ದೃಷ್ಟಿಯಿಂದ 4 ಆರೋಪಿಗಳನ್ನ ಪ್ರತ್ಯೇಕವಾಗಿಡೋದಕ್ಕೆ ಕೋರ್ಟ್ ಆದೇಶಿಸಿತು. ಕೊಲೆ ನಡೆದ ಬಳಿಕ ಮೊದಲು ಪೊಲೀಸರ ಮುಂದೆ ಕಾರ್ತಿಕ್, ಕೇಶವ್ ಮತ್ತು ನಿಖಿಲ್ ಶರಣಾಗಿದ್ರು. ಈ 3 ಕೊಲೆ ಬಗ್ಗೆ ಸಂಪೂರ್ಣವಾಗಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ರು. ಇದರಿಂದ ದರ್ಶನ್ ಮತ್ತು ಗ್ಯಾಂಗ್ ಬಂಧನಕ್ಕೊಳಗಾಗಿತ್ತು. ಇವರು ಒಂದೇ ಜೈಲಲ್ಲಿದ್ರೆ ಅವರವರೇ ಹೊಡೆದಾಡಿಕೊಳ್ಳುವ ಸಾಧ್ಯತೆಗಳಿರುತ್ತೆ. ಇದರಿಂದ 4 ಆರೋಪಿಗಳಿಗೆ ಪ್ರಾಣಾಪಾಯ ಉಂಟಾಗಬಹುದು ಅನ್ನೋ ಕಾರಣದಿಂದ ತುಮಕೂರು ಜೈಲಿಗೆ ಸ್ಥಳಾಂತರಿಸಲಾಗಿದೆ. ದರ್ಶನ್, ಪವಿತ್ರ ಗೌಡ ಗ್ಯಾಂಗ್ ಸಿಕ್ಕಿ ಬೀಳೋದಕ್ಕೆ ಕಾರಣ ಆದವರು ಇದೇ 4. ಹೀಗಾಗಿ ಬಾಸ್ ಅಂತ ಕೊಲೆಗೆ ಸಹಕರಿಸಿ ಈ 4 ಆರೋಪಿಗಳು ಅನಾಥರಾಗಿದ್ದಾರೆ. ಕೊಲೆ ಕೇಸ್ನಿಂದ ಹೊರತರುವ ಮಾತು ಕೊಟ್ಟಿದ್ದ ದರ್ಶನ್ ಈ 4 ಜೈಲು ಸೇರಿದ ಬಳಿಕ ದರ್ಶನ್ ಸ್ನೇಹಿತರಾಗ್ಲಿ, ವಕೀಲರಾಗ್ಲಿ ಭೇಟಿ ಆಗಿಲ್ವಂತೆ. ದರ್ಶನ್ ಅಂಡ್ ಟೀಮ್ ಈ 4ರನ್ನ ಕ್ಯಾರೆ ಎನ್ನದ ಕಾರಣ ಸಿಕ್ಕ ವಕೀಲರ ಬಳಿ ವಕಾಲತ್ತಿಗೆ ಸಹಿ ಹಾಕ್ತಿದಾರಂತೆ. ಯಾರಾದ್ರೂ ಬಿಡಿಸಬಹುದು ಅಂತ ಈ ನಿರ್ಧಾರ ಮಾಡಿರೋದಕ್ಕೆ ಇದೇ ಕಾರಣ ಎನ್ನಲಾಗ್ತಾ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಾಸ್ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡಬಾರದನ್ನ ಮಾಡಿ ಈಗ ಅನುಭವಿಸುವಂತಹ ಪರಿಸ್ಥಿತಿ ಕೆಲವರಿಗೆ ನಿರ್ಮಾಣ ಆಗಿದೆ. ಈಗಾಗಲೇ ಇಂಥವ್ರಿಗೆ ಅನಾಥ ಪ್ರಜ್ಞೆ, ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಕಾರಣ, ಈ ರೀತಿಯ ಘಟನೆಯಾಗಿ 2 ತಿಂಗಳಾದರೂ ಕೂಡ ದರ್ಶನ್ ಪರ ವಕೀಲರು ಬಂದು ಇವ್ರನ್ನ ಭೇಟಿ ಆಗಿಲ್ವಂತೆ. ಹಾಗಿದ್ರೆ ಯಾರವರು, ಯಾಕೆ ಭೇಟಿ ಆಗಿಲ್ಲ? ಬನ್ನಿ ವರದಿಯಲ್ಲಿ ನೋಡ್ಕೊಂಡ್ ಬರೋಣ. ಕೊಲೆಗೆ ಸಹಕರಿಸಿ ಅನಾಥರಾದ ಡಿ ಸ್ನೇಹಿತರು. ತುಮಕೂರು ಸೇರಿದ 4 ಅನಾಥ ಪ್ರಜ್ಞೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಂಬಿ ಎಣಿಸ್ತಾ ಇರೋ ನಟ ದರ್ಶನ್ ಅಂಡ್ ಗ್ಯಾಂಗ್ನ 2 ಭಾಗವಾಗಿದೆ. ಒಂದು ಗ್ಯಾಂಗ್ ಆನೇಕಲ್ನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಲ್ಲಿದ್ರೆ, ಇನ್ನೂ 4 ಆರೋಪಿಗಳು ತುಮಕೂರು ಜೈಲಲ್ಲಿದ್ದಾರೆ. ರವಿಶಂಕರ್, ಕಾರ್ತಿಕ್, ಕೇಶವ್, ನಿಖಿಲ್ ತುಮಕೂರು ಊರುಕೆರೆ ಬಳಿಯ ರಂಗಾಪುರದಲ್ಲಿರುವ ಜಿಲ್ಲಾ ಕಾರಾಗೃಹಕ್ಕೆ ಸ್ಥಳಾಂತರಗೊಳಿಸಲಾಗಿದೆ. ಇವರು ಶಿಫ್ಟ್ ಆಗಿ 2 ತಿಂಗಳಾದರೂ ಯಾರು ಕ್ಯಾರೆ ಅಂತ ಇಲ್ವಂತೆ. ಭದ್ರತೆಯ ದೃಷ್ಟಿಯಿಂದ 4 ಆರೋಪಿಗಳನ್ನ ಪ್ರತ್ಯೇಕವಾಗಿಡೋದಕ್ಕೆ ಕೋರ್ಟ್ ಆದೇಶಿಸಿತು. ಕೊಲೆ ನಡೆದ ಬಳಿಕ ಮೊದಲು ಪೊಲೀಸರ ಮುಂದೆ ಕಾರ್ತಿಕ್, ಕೇಶವ್ ಮತ್ತು ನಿಖಿಲ್ ಶರಣಾಗಿದ್ರು. ಈ 3 ಕೊಲೆ ಬಗ್ಗೆ ಸಂಪೂರ್ಣವಾಗಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ರು. ಇದರಿಂದ ದರ್ಶನ್ ಮತ್ತು ಗ್ಯಾಂಗ್ ಬಂಧನಕ್ಕೊಳಗಾಗಿತ್ತು. ಇವರು ಒಂದೇ ಜೈಲಲ್ಲಿದ್ರೆ ಅವರವರೇ ಹೊಡೆದಾಡಿಕೊಳ್ಳುವ ಸಾಧ್ಯತೆಗಳಿರುತ್ತೆ. ಇದರಿಂದ 4 ಆರೋಪಿಗಳಿಗೆ ಪ್ರಾಣಾಪಾಯ ಉಂಟಾಗಬಹುದು ಅನ್ನೋ ಕಾರಣದಿಂದ ತುಮಕೂರು ಜೈಲಿಗೆ ಸ್ಥಳಾಂತರಿಸಲಾಗಿದೆ. ದರ್ಶನ್, ಪವಿತ್ರ ಗೌಡ ಗ್ಯಾಂಗ್ ಸಿಕ್ಕಿ ಬೀಳೋದಕ್ಕೆ ಕಾರಣ ಆದವರು ಇದೇ 4. ಹೀಗಾಗಿ ಬಾಸ್ ಅಂತ ಕೊಲೆಗೆ ಸಹಕರಿಸಿ ಈ 4 ಆರೋಪಿಗಳು ಅನಾಥರಾಗಿದ್ದಾರೆ. ಕೊಲೆ ಕೇಸ್ನಿಂದ ಹೊರತರುವ ಮಾತು ಕೊಟ್ಟಿದ್ದ ದರ್ಶನ್ ಈ 4 ಜೈಲು ಸೇರಿದ ಬಳಿಕ ದರ್ಶನ್ ಸ್ನೇಹಿತರಾಗ್ಲಿ, ವಕೀಲರಾಗ್ಲಿ ಭೇಟಿ ಆಗಿಲ್ವಂತೆ.
ದರ್ಶನ್ ಅಂಡ್ ಟೀಮ್ ಈ ನಾಲ್ವರನ್ನ ಕ್ಯಾರೆ ಎನ್ನದ ಕಾರಣ ಸಿಕ್ಕ ವಕೀಲರ ಬಳಿ ವಕಾಲತ್ತಿಗೆ ಸಹಿ ಹಾಕ್ತಿದಾರಂತೆ. ಯಾರಾದ್ರೂ ಬಿಡಿಸಬಹುದು ಅಂತ ಈ ನಿರ್ಧಾರ ಮಾಡಿರೋದಕ್ಕೆ ಇದೇ ಕಾರಣ ಎನ್ನಲಾಗ್ತಾ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಾಸ್ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡಬಾರದನ್ನ ಮಾಡಿ ಈಗ ಅನುಭವಿಸುವಂತಹ ಪರಿಸ್ಥಿತಿ ಕೆಲವರಿಗೆ ನಿರ್ಮಾಣ ಆಗಿದೆ. ಈಗಾಗಲೇ ಇಂಥವ್ರಿಗೆ ಅನಾಥ ಪ್ರಜ್ಞೆ, ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಕಾರಣ, ಈ ರೀತಿಯ ಘಟನೆಯಾಗಿ 2 ತಿಂಗಳಾದ್ರೂ ಕೂಡ ದರ್ಶನ್ ಪರ ವಕೀಲರು ಬಂದು ಇವ್ರನ್ನ ಭೇಟಿ ಆಗಿಲ್ವಂತೆ. ಹಾಗಿದ್ರೆ ಯಾರವರು, ಯಾಕೆ ಭೇಟಿ ಆಗಿಲ್ಲ? ಬನ್ನಿ ವರದಿಯಲ್ಲಿ ನೋಡ್ಕೊಂಡ್ ಬರೋಣ. ಕೊಲೆಗೆ ಸಹಕರಿಸಿ ಅನಾಥರಾದ ಡಿ ಸ್ನೇಹಿತರು. ತುಮಕೂರು ಸೇರಿದ 4ವರಿಗೆ ಅನಾಥ ಪ್ರಜ್ಞೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಂಬಿ ಎಣಿಸ್ತಾ ಇರೋ ನಟ ದರ್ಶನ್ ಅಂಡ್ ಗ್ಯಾಂಗ್ನ 2 ಭಾಗವಾಗಿದೆ. ಒಂದು ಗ್ಯಾಂಗ್ ಆನೇಕಲ್ನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಲ್ಲಿದ್ರೆ, ಇನ್ನೂ 4 ಆರೋಪಿಗಳು ತುಮಕೂರು ಜೈಲಲ್ಲಿದ್ದಾರೆ. ರವಿಶಂಕರ್, ಕಾರ್ತಿಕ್, ಕೇಶವ್, ನಿಖಿಲ್ ತುಮಕೂರು ಊರುಕೆರೆ ಬಳಿಯ ರಂಗಾಪುರದಲ್ಲಿರುವ ಜಿಲ್ಲಾ ಕಾರಾಗೃಹಕ್ಕೆ ಸ್ಥಳಾಂತರಗೊಳಿಸಲಾಗಿದೆ. ಇವರು ಶಿಫ್ಟ್ ಆಗಿ 2 ತಿಂಗಳಾದರೂ ಯಾರು ಕ್ಯಾರೆ ಅಂತ ಇಲ್ವಂತೆ. ಭದ್ರತೆಯ ದೃಷ್ಟಿಯಿಂದ 4 ಆರೋಪಿಗಳನ್ನ ಪ್ರತ್ಯೇಕವಾಗಿಡೋದಕ್ಕೆ ಕೋರ್ಟ್ ಆದೇಶಿಸಿತು. ಕೊಲೆ ನಡೆದ ಬಳಿಕ ಮೊದಲು ಪೊಲೀಸರ ಮುಂದೆ ಕಾರ್ತಿಕ್, ಕೇಶವ್ ಮತ್ತು ನಿಖಿಲ್ ಶರಣಾಗಿದ್ರು. ಈ 3 ಕೊಲೆ ಬಗ್ಗೆ ಸಂಪೂರ್ಣವಾಗಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ರು. ಇದರಿಂದ ದರ್ಶನ್ ಮತ್ತು ಗ್ಯಾಂಗ್ ಬಂಧನಕ್ಕೊಳಗಾಗಿತ್ತು. ಇವರು ಒಂದೇ ಜೈಲಲ್ಲಿದ್ರೆ ಅವರವರೇ ಹೊಡೆದಾಡಿಕೊಳ್ಳುವ ಸಾಧ್ಯತೆಗಳಿರುತ್ತೆ. ಇದರಿಂದ 4 ಆರೋಪಿಗಳಿಗೆ ಪ್ರಾಣಾಪಾಯ ಉಂಟಾಗಬಹುದು ಅನ್ನೋ ಕಾರಣದಿಂದ ತುಮಕೂರು ಜೈಲಿಗೆ ಸ್ಥಳಾಂತರಿಸಲಾಗಿದೆ. ದರ್ಶನ್, ಪವಿತ್ರ ಗೌಡ ಗ್ಯಾಂಗ್ ಸಿಕ್ಕಿ ಬೀಳೋದಕ್ಕೆ ಕಾರಣ ಆದವರು ಇದೇ 4. ಹೀಗಾಗಿ ಬಾಸ್ ಅಂತ ಕೊಲೆಗೆ ಸಹಕರಿಸಿ ಈ 4 ಆರೋಪಿಗಳು ಅನಾಥರಾಗಿದ್ದಾರೆ. ಕೊಲೆ ಕೇಸ್ನಿಂದ ಹೊರತರುವ ಮಾತು ಕೊಟ್ಟಿದ್ದ ದರ್ಶನ್ ಈ 4 ಜೈಲು ಸೇರಿದ ಬಳಿಕ ದರ್ಶನ್ ಸ್ನೇಹಿತರಾಗ್ಲಿ, ವಕೀಲರಾಗ್ಲಿ ಭೇಟಿಯಾಗಿಲ್ವಂತೆ. ದರ್ಶನ್ ಅಂಡ್ ಟೀಮ್ ಈ 4ರನ್ನ ಕ್ಯಾರೆ ಎನ್ನದ ಕಾರಣ ಸಿಕ್ಕ ವಕೀಲರ ಬಳಿ ವಕಾಲತ್ತಿಗೆ ಸಹಿ ಹಾಕ್ತಿದಾರಂತೆ. ಯಾರಾದ್ರೂ ಬಿಡಿಸಬಹುದು ಅಂತ ಈ ನಿರ್ಧಾರ ಮಾಡಿರೋದಕ್ಕೆ ಇದೇ ಕಾರಣ ಎನ್ನಲಾಗ್ತಾ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಾಸ್ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡಬಾರದನ್ನ ಮಾಡಿ ಈಗ ಅನುಭವಿಸುವಂತಹ ಪರಿಸ್ಥಿತಿ ಕೆಲವರಿಗೆ ನಿರ್ಮಾಣ ಆಗಿದೆ. ಈಗಾಗಲೇ ಇಂಥವ್ರಿಗೆ ಅನಾಥ ಪ್ರಜ್ಞೆ, ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಕಾರಣ, ಈ ರೀತಿಯ ಘಟನೆಯಾಗಿ 2 ತಿಂಗಳಾದ್ರೂ ಕೂಡ ದರ್ಶನ್ ಪರ ವಕೀಲರು ಬಂದು ಇವ್ರನ್ನ ಭೇಟಿ ಆಗಿಲ್ವಂತೆ. ಹಾಗಿದ್ರೆ ಯಾರವರು, ಯಾಕೆ ಭೇಟಿ ಆಗಿಲ್ಲ? ಬನ್ನಿ ವರದಿಯಲ್ಲಿ ನೋಡ್ಕೊಂಡ್ ಬರೋಣ. ಕೊಲೆಗೆ ಸಹಕರಿಸಿ ಅನಾಥರಾದ ಡಿ ಸ್ನೇಹಿತರು. ತುಮಕೂರು ಸೇರಿದ 4ವರಿಗೆ ಅನಾಥ ಪ್ರಜ್ಞೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಂಬಿ ಎಣಿಸ್ತಾ ಇರೋ ನಟ ದರ್ಶನ್ ಅಂಡ್ ಗ್ಯಾಂಗ್ನ 2 ಭಾಗವಾಗಿದೆ. ಒಂದು ಗ್ಯಾಂಗ್ ಆನೇಕಲ್ನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಲ್ಲಿದ್ರೆ, ಇನ್ನೂ 4 ಆರೋಪಿಗಳು ತುಮಕೂರು ಜೈಲಲ್ಲಿದ್ದಾರೆ. ರವಿಶಂಕರ್, ಕಾರ್ತಿಕ್, ಕೇಶವ್, ನಿಖಿಲ್ ತುಮಕೂರು ಊರುಕೆರೆ ಬಳಿಯ